ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು 1ನೇ ಹೆಚ್ಚುವರಿ ಜಿಲ್ಲಾ ಕೋರ್ಟ್ ನ್ಯಾಯಾಧೀಶರಾದ ಪಂಚಾಕ್ಷರಿ ಎಂ ಉದ್ಘಾಟಿಸಿದರು. ಇದೇ ವೇಳೆ ಹಲವು ಸಾಧಕಿಯರನ್ನು ಗೌರವಿಸಲಾಯಿತು. ನ್ಯಾಯಾಧೀಶರಾದ ಪಂಚಾಕ್ಷರಿ, ಮಹಿಳೆಗೆ ಎಲ್ಲವನ್ನೂ ಎದುರಿಸುವ ಧೈರ್ಯ ಮತ್ತು ಶಕ್ತಿ ಇದೆ. ಎಂತಹದ್ದೇ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಎಲ್ಲವನ್ನೂ ಜಯಿಸಬೇಕು ಎಂದರು. ಅವರಿಗೂ ನೀವು ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ಕಳ್ಕೊಳ್ಬೇಡಿ ಅಂತ ಹೇಳಿ ಇದನ್ನು ನೀವು ಮಾಡ್ತಾ ಬಂದ್ರೆ ಖಂಡಿತ ಈ ನಮ್ಮ ಒಂದು ಸಮಾಜದಲ್ಲಿ ಮಹಿಳೆ ಇನ್ನೂ ಮುಂದೆ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ನಮ್ಮ ಸಮಾಜದಲ್ಲಿ ಆಕೆಯಿಂದ ಕೊಡಮಾಡುವಂತಹ ಒಂದು ಕಾರ್ಯಗಳು ತುಂಬಾ ಇದೆ. ಅದು ಮಹಿಳೆಯಿಂದಲೇ ಬಂದಿದೆ. ದೂರದರ್ಶನದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದಿನೇಶ್, ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆಯ ಧ್ಯೇಯ ಮತ್ತು ಉದ್ದೇಶವನ್ನು ತಿಳಿಸಲಾಗಿದೆ ಎಂದರು. ಮಾಡಲಾಯಿತು ಹಾಗೂ ಚಿತ್ರಾರಾವ್ ಅಂತ ಒಬ್ಬರು ಸಾಧಕಿಯವರು ಬೆಸ್ಟ್ ಒಂದು ಉತ್ತಮ ರೀತಿಯ ರಾಯಭಾರಿಯಾಗಿ, ಸ್ವಚ್ಛತಾ ರಾಯಭಾರಿಯಾಗಿ ನಗರಸಭೆಯಿಂದ ಆಯ್ಕೆಗೊಂಡು ಅವರು ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆ ಪುಷ್ಪ ತಮ್ಮ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಿರುವುದು ತೃಪ್ತಿ ತಂದಿದೆ ಎಂದರು. ಒಳ್ಳೊಳ್ಳೆ ಕೆಲಸದಲ್ಲೂ ಸೇರಿದ್ದಾರೆ. ಈ ನನ್ನ ಕಾರ್ಯವನ್ನು ಗುರುತಿಸಿ ನಮ್ಮ ಇಲಾಖೆಯ ಸರ್ ಅವರು, ಅಧಿಕಾರಿಗಳು ನಮ್ಮ ಕಾರ್ಯವನ್ನು ಗುರುತಿಸಿ ನನಗೆ ಉತ್ತಮ ಕಾರ್ಯಕರ್ತೆಯ ಒಂದು ಸ್ಥಾನವನ್ನು ಕೊಟ್ಟು. ರಾಮನಗರ ಸ್ವಚ್ಛತಾ ರಾಯಭಾರಿ ಚೈತ್ರಾರಾವ್ ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಗುರುತಿಸಿರುವುದು ಖುಷಿ ತಂದಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕು ಎಂದರು. ನಾನು ಪಾದಾರ್ಪಣೆ ಮಾಡಿದ್ದು ಅವಾಗಿನ ದೇಶಾದ್ಯಂತ ತುಂಬಾ ಪ್ರಶಸ್ತಿಗಳು, ಪುರಸ್ಕಾರಗಳು ಸಿಕ್ಕಿವೆ. ಆದ್ರೆ ತನ್ನ ಒಂದು ಜಿಲ್ಲೆ, ತನ್ನ ಒಂದು ಮನೆಯಿಂದ ಇವತ್ತು ನನಗೆ ಒಂದು ಈ ಸನ್ಮಾನವನ್ನ ಮಾಡಿದ್ದು ತುಂಬಾ, ಅದು ಎಸ್ಪೆಷಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಂಗೆ ಸನ್ಮಾನ ಮಾಡೋದು ತುಂಬಾ ಖುಷಿ ಆಗುತ್ತೆ.